ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಇವತ್ತು ಮೆಜೆಸ್ಟಿಕ್ ಶಾಪಿಂಗ್ ಹೋಗ್ತಿದ್ದೀವಿ. ಲಾಸ್ಟ್ ಆಗಲ್ಲಿ ಹೇಳಿದ್ನಲ್ವ, ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವತ್ತು ಡೇ ಹೆಂಗಿರುತ್ತೆ, ಹೆಂಗೆ ಶಾಪಿಂಗ್ ಮಾಡ್ತೀವಿ, ಏನು ಎಂಜಾಯ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ఇప్పుడు మాటల్లో ఒకరికి నువ్వు మటన్ తీసి పెట్టండి అంటే కదా, మాటలేవు, మాట్లాడుకోవటాలు లేవు కదా. ఏముంది ಹಿಂಗೆ ಆಗ್ತೀನಿ ನೋಡು. ನಾನು ವೆಜಿಟೇರಿಯನ್, ನಾನು ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ಬೇಳೆ ಸಾರು ಇಡ್ತೀನಿ. ನಂಗೆ ನಾನ್ ವೆಜ್ ಅಂತ ಎಲ್ಲ ಇಷ್ಟ ಆಗೋದಿಲ್ಲ. ಈಗ ಶಾಪಿಂಗ್ಗೆ ಹೋಗ್ತಿದ್ದೀವಿ. ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ಕರೆಕ್ಟಾಗಿ 12 ಗಂಟೆಗೆ ಬಿಡ್ತಾ ಇದ್ದೀವಿ. ಹೋಗೋಷ್ಟರಲ್ಲಿ ಅಲ್ಲಿ 1 ಗಂಟೆ ಆಗುತ್ತೆ ಪಕ್ಕ. ನಾನು ಚಪ್ಪಲಿ ಗಲೀಜ್ಕೊಂಡೆ ಇವಾಗ 12 ಗಂಟೆಗೆ ಬಿಡ್ತಾ ಇದ್ದೀವಿ. ಇವಾಗ ಶಾಪಿಂಗ್ ಹೋಗಿ ಅಲ್ಲಿ ಎಷ್ಟೊತ್ತಾಗುತ್ತೆ ಏನು ಅಂತ ಎಲ್ಲ ನೋಡಿಸ್ತೀನಿ. ಬಸ್ಸಲ್ಲಿ ಇಲ್ಲಿಂದ 1 ಅವರ್ ಜರ್ನಿ ಅಂತೆ. ಗೂಗಲ್ ಮ್ಯಾಪ್ ಹೆಚ್ಚುದಂ ಎಂತೇಪ ಏನು ಅಂತೇಳಿ ಬಸ್ಸಲ್ಲಿ ಹೋಗೋದು. ಕ್ಯಾಬ್ ಏನು ಮಾಡ್ಕೊಂಡಿಲ್ಲ. ಇವಾಗ ಹೋಗೋಣ, ಬರೋಗಿ ನೋಡೋಣ ಅಂತಿದ್ದೀವಿ. ಏನು ಸುಮ್ಮನೆ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಶಾಪಿಂಗ್ ಏನೇನು ಮಾಡ್ತೀನಿ ನೋಡಿಸ್ತೀನಿ. ಈಗ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ವ, ಬಸ್ ಹತ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಆದ್ವಿ. ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಮಾತಾಡ್ತಿದ್ದೀನಿ, ನಾನು ಸ್ವಲ್ಪ ಕರ್ರಗೆ ಕಾಣಿಸ್ತಾ ಇದ್ದೀನಿ. ಫುಲ್ ಬಿಸಿಲಲ್ಲಿ ಓಡಾಡಿ ಟ್ಯಾನ್ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು, ನೀನು ಕರ್ರಗೆ ಕಾಣಿಸ್ತಾ ಇದೀಯ ಅಂತ ಮಾತಾಡ್ಕೊಂಡು ಹೋಗ್ತಿದ್ದೀವಿ. ಇನ್ನು ಟೈಮ್ ಪಾಸ್ಗೆ ಏನೋ ಒಂದು ಮಾತಾಡಬೇಕಲ್ವ, ಆ ಥರ ಮಾತಾಡ್ಕೊಂಡು ಹೋಗ್ತಿದ್ದೀವಿ. ಇವಾಗ ಬಸ್ ಇಳಿದು ಬಂದ್ವಿ. ಮ್ಯಾಕ್ಸಿಮಮ್ 1.5 ಅವರ್ ಬಸ್ಸಲ್ಲಿ ನಿಂತ್ಕೊಂಡು ಬಂದಿದ್ದೀವಿ ಗೊತ್ತಾ. ಅಷ್ಟೊಂದು ಟ್ರಾಫಿಕ್ಕು, ಜನ ಇದ್ದರು. ಆಮೇಲೆ ನೆಕ್ಸ್ಟ್ ಇದನ್ನ ಹುಡ್ಕೋಕ್ಕೆ ಒಂದು 1/2 ಅವರ್ ಟೈಮ್ ವೇಸ್ಟ್ ಆಯಿತು. ಈ ಪ್ಲೇಸ್ನ ನಮ್ಗೆ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನಾವು ಬಂದಿರೋ ಈ ಥರ ಮೆಜೆಸ್ಟಿಕ್ಕಲ್ಲಿ. ನೆಕ್ಸ್ಟು ಒಳಗಡೆ ಹೋಗ್ತಿದ್ರೆ ಸಿಕ್ತು ಅಂತ ನೋಡ್ಕೊಂಡು ಹೋಗ್ತಿದ್ವಿ. ಏನಾದರೂ ಇಷ್ಟ ಆಗುತ್ತಾ ತೊಗೊಳೋಣ ಅಂತೇಳಿ. ತುಂಬ ಆ ಥರ ಬೋರ್ಡ್ಸ್ ಹಾಕ್ಬಿಟ್ಟಿದ್ದಾರೆ, ಎಷ್ಟು ರೇಟ್ ಅಂತ ಫಿಕ್ಸ್ ಅಂತ ಹೇಳ್ಬಿಟ್ಟು. ಬಾರ್ಗಿಂಗ್ ಏನು ಮಾಡೋಕ್ಕೆ ಆಗೋದಿಲ್ಲ. ಎಷ್ಟಿದ್ರೆ ಅಷ್ಟು ಕೊಟ್ಬಿಟ್ಟು ತೊಗೊಂಡು ಹೋಗ್ಬೇಕು. ಸ್ವಲ್ಪ ಕಡೆ ಇದೆ ಬಾರ್ಗಿಂಗ್ ಆಪ್ಷನ್ನು. ನಾವು ಹೋಗಿದ್ದ ಪ್ಲೇಸ್ ರಾಂಗೋ ಏನೋ ಗೊತ್ತಿರಲಿಲ್ಲ. ಆದರೆ ಓಕೆ, ಇಷ್ಟ ಆಗಿದ್ದೆಲ್ಲ ನಾನು ತೊಗೊಂಡೆ. ನಾನು ಅಷ್ಟೊಂದು ಕ್ಯಾಪ್ಚರ್ ಮಾಡಿಲ್ಲ ವೀಡಿಯೋ. ಇಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ದೀನಿ. ಮತ್ತೆ ಬಿಸಿಲಲ್ಲೆಲ್ಲ ಫುಲ್ಲು ಟ್ಯಾನ್ ಹೋಗಿದ್ದೀನಿ ನೋಡಿ, ಎಷ್ಟು ಕರ್ರಾಗಿ ಹಿಂಗೆ ಹೋಗಿದ್ದೀನಿ ಅಂತ ಹೇಳ್ತಿದ್ದೀನಿ. ಆಲ್ರೆಡಿ ಆಯಿತು 2 ಸರಿ ಕಪ್ ಜ್ಯೂಸ್ ಕುಡ್ದಿತ್ತು. ನೆಕ್ಸ್ಟ್ ಹಂಗೆ ನಡ್ಕೊಂಡು ಮೆಜೆಸ್ಟಿಕ್ ಶಾಪಿಂಗಿಂದ ಚಿಕ್ಕಪೇಟೆಗೆ ಹೋಗ್ತಿದ್ದೀವಿ. ನೋಡಿದ್ವಿ, ಚಿಕ್ಕಪೇಟೆ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ಇಕ್ಕಿದ್ದಾರೆ ಶಾಪಿಂಗ್ದು. ನಾನು ಅಷ್ಟೊಂದು ಕ್ಯಾಪ್ಚರ್ ಮಾಡಿಲ್ಲ ವೀಡಿಯೋ ಹೇಳ್ಬೇಕಂದ್ರೆ. ಶಾಪಿಂಗ್ ಮಾಡೋ ಬ್ಯುಸಿಯಲ್ಲಿ ಯಾರು ಕ್ಯಾಪ್ಚರ್ ಮಾಡ್ತಾರೆ ಹೇಳಿ. ಅದಕ್ಕೆ ನಾನು ಅಷ್ಟೊಂದು ಕ್ಯಾಪ್ಚರ್ ಮಾಡಲಿಲ್ಲ ಹೇಳ್ಬೇಕಂದ್ರೆ. ಚಿಕ್ಕಪೇಟೆ ಸ್ಟಾರ್ಟ್ ಆಗಿದೆ, ಹೋಗ್ತಾ ಇದ್ದೀವಿ. ಮೇಯ್ನ್ ನಾನು ಏನಕ್ಕೆ ಹೋಗ್ತಿದ್ದೀನಿ ನೋಡಿದ್ರ, ಇದನ್ನು ನೋಡಿಸ್ಬೇಕಂತಲೇ ವೀಡಿಯೋ ಮಾಡಿದೆ. ಬಟ್ಟೆ ಶಾಪ್ ಹಿಂಗಿದೆ ಗೊತ್ತಾ, ಚಿಕ್ಕಪೇಟೆಯಲ್ಲಿ ಸಾಕಾಗಿದೆ. ಅದು ಫುಲ್ ಗೋಲ್ಡ್. ಒಳಗಡೆ ಇರೋ AC ಗಾಳಿ ಆಚೆಗೆ ಬರ್ತಿದೆ. ನಾವು ನಿಂತ್ಕೊಂಡಿದ್ರೆ ನಮ್ಮ ಬಿಸಿಲಲ್ಲಿ ಅದಕ್ಕೂ ನಡೆದಿರೋದಕ್ಕೂ ತಣ್ಣಗೆ ಬರ್ತಿತ್ತು. ಇಲ್ಲಿ ಟೀ ಶರ್ಟ್ ತೊಗೊತಿದ್ರು. ಹೇಳ್ಬೇಕಂದ್ರೆ ಚಿಕ್ಕಪೇಟೆಯಲ್ಲಿ ಕಮ್ಮಿ ರೇಟ್ ಇದೆ ಅನ್ನಿಸ್ತು. ಶಾಪಿಂಗ್ ಎಲ್ಲ ಆಗಿ ಮನೆಗೆ ಹೋಗ್ತಿದ್ದೀವಿ. ಫಿಕ್ಸ್ ಆದ್ವಿ, ಬಸ್ಸಲ್ಲೇ ಹೋಗೋಣ, ಬೇಡ ಕ್ಯಾಬ್ ಅಂತೇಳಿ. ಸುಮ್ಮನೆ ಏನಕ್ಕೆ 450 ವೇಸ್ಟ್ ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಫ್ರೀ ಮಹಿಮಾಪುರ ಅಂದ ಮೇಲೆ ಸಿಂಪಲ್ ನೋಡಿಲ್ಲ ಬಂದೈತಾ. ತಾನೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಇವಾಗ ಮೋಮೋಸ್ ತಿನ್ನಕ್ಕೆ ಹೋಗ್ತಿದ್ದೀನಿ. ತಿನ್ಬೇಕು ಅನಿಸ್ತಿದೆ. ಫಸ್ಟ್ ದಿನ ಬಂದಿದ್ದ ದಿನ ತಿಂದೆ ಅಷ್ಟೇ, ಮತ್ತೆ ತಿಂದೇ ಇಲ್ಲ. ಇವಾಗ ಹೋಗ್ತಿದ್ದೀವಿ ಮೋಮೋಸ್. ಟೈಮ್ ಆಗೋಗಿದೆ, ನೋಡ್ಬೇಕು ಸಿಗುತ್ತೋ ಇಲ್ಲೋ ಚಿಕನ್ ಮೋಮೋಸ್. ಸರಿ, ನಾವು ಬಂದ್ವಿ. ಚಿಕನ್ ಮೋಮೋಸ್ ಇದೆಯಂತೆ. ಸರಿ, ಎಲ್ಲರೂ ಒಂದೊಂದು ಪ್ಲೇಟ್ ಆರ್ಡ್ರ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಫುಲ್ ಚಿಕನ್ ಇತ್ತು ಅದ್ರೊಳಗಡೆ. ನಂಗೆ ತುಂಬ ಇಷ್ಟ ಆಯಿತು. ವಾಯ್ಸ್ ಅವ್ರು ಕೊಡ್ತಿದ್ರೆ ಕೂಡ ನಂಗೆ ತಿನ್ನಬೇಕು ಅನ್ನಿಸ್ತಿದೆ. ಈ ಶಾಪಿಂಗ್ ನಾನು ಏನೇನು ಮಾಡಿದ್ದೀನಿ ಅದೆಲ್ಲ ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಲಾಸ್ಟ್ವರೆಗೂ ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತಿದ್ದೀನಿ. ಇವಾಗ ನಾನು ಮೋಮೋಸ್ ತಿಂದು ಎಂಜಾಯ್ ಮಾಡ್ತೀನಿ. ನೋಡ್ತಿದ್ರೆ ಆಸೆ ಆಗ್ತಿದೆ ಹೇಳ್ಬೇಕಂದ್ರೆ. ವಿಡಿಯೋನ ಕಂಟಿನ್ಯೂ ಮಾಡಿ.
ಹಾಯ್ ಗೈಸ್, ಇವು ಚಿಕ್ಕಪೇಟೆದು ಮತ್ತು ಮೆಜೆಸ್ಟಿಕ್ದು ಶಾಪಿಂಗ್ ವಿಡಿಯೋ ನೋಡಿರ್ತೀರಲ್ವ, ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ನಾನು ಅದ್ರಲ್ಲಿ ನೋಡ್ಸಿಲ್ಲ ನಾನು ಏನು ತೊಗೊಂಡೆ ಅಂತೇಳ್ಬಿಟ್ಟು, ಅದಕ್ಕೆ ಈಗ ನೋಡ್ಸೋಣ. ಮನೆಗೆ ಬಂದೆ, ನಾನು ನಿನ್ನೆನೇ ಮನೆಗೆ ಬಂದಿದ್ದು. ಸರಿ ಆ್ಯಡ್ ಮಾಡೋಣ, ಆ ವಿಡಿಯೋಲ್ಲೇ ಪಕ್ಕದಲ್ಲೇ ಆ್ಯಡ್ ಮಾಡೋಣ ಈ ವಿಡಿಯೋನ. ನಿಮಗೂ ಗೊತ್ತಾಗುತ್ತೆ ನಾನು ಏನು ತೊಗೊಂಡಿದ್ದೀನಿ ಅಂತೇಳ್ಬಿಟ್ಟು. ಸಪ್ರೇಟ್ ವಿಡಿಯೋ ಅಲ್ಲಿ ಆ್ಯಡ್ ಮಾಡಿದ್ರೆ ಕೂಡ ನಿಮ್ಗೆ ಗೊತ್ತಾಗಲ್ಲ ನಾನು ಏನು ತೊಗೊಂಡೆ ಏನು ಅಂತೇಳ್ಬಿಟ್ಟು ಅದ್ರಲ್ಲಿ ಚೆನ್ನಾಗಿರೋದಿಲ್ಲ. ಅದರಲ್ಲೇ ಆ್ಯಡ್ ಮಾಡೋಣ, ಚಿಕ್ಕಪೇಟೆ ಶಾಪಿಂಗ್ದ್ರಲ್ಲೇ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ನಿನ್ನೆನೇ ಬಂದಿದ್ದು, ಅದಕ್ಕೆ ಇವಾಗ ಈ ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ಎಲ್ಲ ಸೆಟ್ ಮಾಡಿಲ್ಲ ಮನೆಯಲ್ಲಿ, ಕಬೋರ್ಡ್ಸಲ್ಲಿ ಎತ್ತಿಟ್ಬಿಡೋಣ ಅಂದ್ಕೊಂಡೆ. ಸರಿ ಬಿಡೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಇವಾಗ ಮಾಡಿಲ್ಲ ಅಂದರೆ ಮತ್ತೆ ಎತ್ತಿಕ್ಕಾಗಲ್ಲ, ಎತ್ತಿಕ್ಬಿಟ್ರೆ ಮತ್ತೆ ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿಸ್ಬಿಡೋಣ ಅಂತೇಳ್ಬಿಟ್ಟು ನೋಡಿಸ್ತಿದ್ದೀನಿ. ನೋಡೋಣ ಬನ್ನಿ ಯಾವ ಥರ ನಾನು ಏನೇನು ತೊಗೊಂಡಿದ್ದೀನಿ ಏನು ಅಂತೇಳ್ಬಿಟ್ಟು. ಫಸ್ಟ್ ಬಂದು ಬ್ಯಾಗ್ ನೋಡಿಸ್ತೀನಿ ನಾನು. ನೋಡಿ, ಇದು ಬ್ಯಾಗು ಫಸ್ಟ್ ತೊಗೊಂಡಿದ್ದು. ನೋಡಿ ಏನಕ್ಕಪ್ಪ ಅಂದರೆ ಮತ್ತೆ ನಾನು ಎತ್ಕೊಂಡು ಹೋಗಿದ್ದು ಬ್ಯಾಂಗ್ಳೂರ್ಗೆ ಒಂದೇ ಬ್ಯಾಗೆ. ಮತ್ತೆ ಬರೋವಾಗ ನನ್ನ ಲಗೇಜ್ ಸೇರೋಗಿತ್ತು, ಇನ್ನೂ ಹೇಳ್ಬೇಕು ಉಬ್ಕೊಂಡು ಬಂದುಬಿಡಿತ್ತು. ಸರಿ ಮತ್ತೆ ಬರೋವಾಗ ನನಗೆ ಶಾಪಿಂಗ್ ಮಾಡೋದು ಸಾಕಾಗಲ್ಲ, ಮತ್ತು ಅಲ್ಲಿ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಬೇಕಂದ್ರೆ ಕೂಡ ಅಲ್ಲಿ ಬ್ಯಾಗ್ ಬೇಕಾಗುತ್ತೆ, ಎತ್ಕೊಂಡು ಕವರ್ಗೆ ತಿರ್ಗೋಕ್ಕಾಗಲ್ಲ. ಇಂಕೋ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಈ ಬ್ಯಾಗ್ ತೊಗೊಂಡೆ. ಚೆನ್ನಾಗಿದೆಲ್ಲ, ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಧನು ಮನು ಕೂಡ ತೊಗೊಂಡ್ರು. ಅವ್ರಿಗೆ ಇನ್ನು ಧನುಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಬೇಕು, ಮತ್ತು ಮನುಗೂ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ, ಅದಕ್ಕೆ ತೊಗೊಂಡ್ರು ಅವರು. ಚೆನ್ನಾಗಿತ್ತು. ಮನು ಈ ಥರದ್ದೇ ರೆಡ್ ಕಲರ್ ತೊಗೊಂಡಿದ್ದೆ, ಧನುಗೆ ನಾನೇ ಸೆಲೆಕ್ಟ್ ಮಾಡಿಕೊಟ್ಟೆ. ಅದು ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಅವ್ನಿಗೂ ಇಷ್ಟ ಆಯಿತು, ತೊಗೊಂಡ. ಅವ್ನು ಕಾಲೇಜ್ ಚಿಕ್ಕ ಬ್ಯಾಗ್ ಸೇರೋಗುತ್ತಲ್ವ, ಅದು ತೊಗೊಂಡ. ಇವನು ಮನುಗೆ ಸ್ಕೂಲ್ ಅಲ್ವಾ, 8th ಅಲ್ವಾ, ದೊಡ್ಡ ಬ್ಯಾಗು. ಇದು ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಅವ್ರು ಹೇಳಿದ್ರು ನಾವು ಬಾರ್ಗಿಂಗ್ ಮಾಡಿ ತೊಗೊಂಡ್ವಿ. ಅವನು 450-500 ಚೇಂಜ್ ಹೇಳಿದ್ರು. ನಾವು ಇದು 350 ಕೊಟ್ಟೆ ಬಾರ್ಗಿಂಗ್ ಮಾಡಿ. ಅಲ್ಲಿ ಈ ಥರದ್ದೇ ರೆಡ್ ಕಲರ್ ಕೂಡ 350ನೇ, ಧನುದಕ್ಕೆ 300. ಚಿಕ್ಕ ಬ್ಯಾಗ್ ಅಲ್ವಾ, ಚೆನ್ನಾಗಿದೆ ಅದು. ಇದೊಂದು ಫಸ್ಟ್ ಶಾಪಿಂಗ್ ಮಾಡಿದ್ದು. ನೆಕ್ಸ್ಟ್ ಬಂದು ನಾನು ಶಾಪಿಂಗ್ ಮಾಡಿಕೊಂಡು ಜೀನ್ಸು. ನಾನು ಇನ್ನೊಂದು ಥರ ಪ್ಯಾಂಟ್ಸ್, ಕಾರ್ಬೋ ಪ್ಯಾಂಟ್ಸ್ ಆ ಥರ ತೊಗೊಳೋಣ ಅಂತ ಹೋದೆ. ಮತ್ತು ನನಗೆ ಅಲ್ಲಿ ಅಷ್ಟೊಂದು ಹುಡುಕಿಲ್ಲ ಅನಿಸುತ್ತೆ. ನಾನು ಹೇಳ್ಬೇಕಾದ್ರೆ ಅಂಗಡಿಗಳಿಗೆ ಹೋಗಿ ಒಂದು ಅಂಗಡಿಯಲ್ಲಿ ಕೇಳಿದ್ರೆ ಇವಾಗ ಟ್ರೆಂಡ್ ಆಗೋಯ್ತು, ಅವ್ರ ಹತ್ರ ಇಲ್ಲ ಅಂದರೆ ಟ್ರೆಂಡ್ ಆಗೋಯ್ತು ಅಂತ ಹೇಳ್ತಾರೆ. ಸರಿ ಬಿಡು, ನನ್ನ ಹತ್ರ ಜೀನ್ಸ್ ಎಲ್ಲ ಜಾಸ್ತಿ ಇದೆ, ಆದರೆ ಈ ಸತಿನ ಜೀನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಕೂಡ ಕಾರ್ಬೋ ಟೈಪೇ ಬರುತ್ತೆ, ಆದರೆ ಅಷ್ಟೊಂದು ಸೇಮ್ ಬರಲ್ಲ. ನೋಡಿ ಈ ಥರ ಗೊತ್ತಾಗ್ತಿದೆಯಾ, ಕೆಳಗಡೆ ಹಿಂಗೆ ಬರುತ್ತೆ, ಇಲ್ಲೊಂದು ಜೋಪು, 4 ಪ್ಯಾಕೆಟ್ಸ್ ಅನಿಸುತ್ತೆ ಅಷ್ಟೇ. ಈ ಸೈಡಲ್ಲಿ ಜೋಬು, ಇಲ್ಲಿ ಮುಂದೆ ಈ ಥರ ಕಟ್ಟೋದು. ಕ್ವಾಲಿಟಿ ಮತ್ತು ಏನು ಕಾಂಪ್ರಮೈಸ್ ಆಗೋ ಸೀನೇ ಇಲ್ಲ. ಸಕ್ಕತ್ತಾಗಿದೆ, ಬ್ರ್ಯಾಂಡೆಡ್ ಇದ್ದಂಗೆ. ಎಕ್ಸ್ಪೆಂಡ್ ಕೂಡ ಚೆನ್ನಾಗಾಗುತ್ತೆ, ತೂಕ ಕೂಡ ತುಂಬ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ಬಾರ್ಗಿಂಗ್ ಇಲ್ಲ ಶಾಪಲ್ಲಿ. 650 ಹೇಳಿದ್ರು, ಅಷ್ಟೇ 650ನೇ ಕೊಟ್ಟಿದ್ದೀನಿ. ಇದನ್ನು ಬ್ಲ್ಯಾಕ್ ಕಲರ್ ತೊಗೊಂಡೆ, ನೋಡಿದ್ರಲ್ವಾ. ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ಹೆಂಗಿರುತ್ತೆ ಏನು ಅಂತ ನಾನು ಇನ್ನೂ ಕೂಡ ನೋಡಿಲ್ಲ, ನೋಡ್ಬೇಕು ಹಾಕ್ಕೊಂಡು. ಇದು ಅಲ್ಲಿ ಚಿಕ್ಕಪೇಟೆಯಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ತುಂಬ ಜನ ಇದಾಗ್ಬಿಡ್ತಾರೆ ರೇಟು, ಬಾರ್ಗಿಂಗ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಆ ಬಾರ್ಗಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಚಿಕ್ಕಪೇಟೆಲ್ಲ ಮೆಜೆಸ್ಟಿಕ್ಕಲ್ಲಿ ತೊಗೊಂಡಿದ್ದು. ನೆಕ್ಸ್ಟ್ ಇನ್ನೂ ಒಂದು, ಇದು ತೊಗೊಂಡು ಬಂದಾದ್ಮೇಲೆ ನಂಗೆ ಇನ್ನೂ ಒಂದು ಇಷ್ಟ ಆಯ್ತು ಅಲ್ಲಿ. ಸರಿ ಇದನ್ನು ತೊಗೊಂಡ್ಬಿಡೋಣ ಬಿಡು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ನೋಡಿ, ಸೇಮೇ, ಕಲರ್ ಚೇಂಜ್ ಅಷ್ಟೇ, ಲೈಟ್ ಬ್ಲೂ ಬರುತ್ತೆ ಇದಕ್ಕೆ. ಸೇಮ್ ಯಾವರು ಇದು ನೋಡಿಸ್ತಾರೆ, MRP ನೋಡಿಸ್ತಾರೆ, 1200 ರೂಪಾಯಿ ಇದೆ. XL ಆಯ್ತು ತೊಗೊಂಡಿದ್ದು, XL 32 ಅನಿಸುತ್ತೆ, 32 ಅನಿಸುತ್ತೆ. ಇದು ಸೇಮೇ, ಆದರೆ ಕಲರ್ ಚೇಂಜ್ ಬರುತ್ತೆ. ಇದು ತುಂಬ ಚೆನ್ನಾಗಿ, ಕ್ವಾಲಿಟಿ ಮಾತ್ರ ಹೇಳೋಂಗಿಲ್ಲ. ಹೇಳಿದ್ರು ನನ್ನ ಫ್ರೆಂಡ್ಸಲ್ಲಿ ಹೇಳಿದ್ರು 400ಗೆಲ್ಲ ಸಿಗುತ್ತೆ ಕಾರ್ಬೋ ಪ್ಯಾಂಟ್ಸ್ ಅಂತೇಳಿ. ಆದರೆ ಅಲ್ಲಿ ಅವ್ರು ಹೇಳಿದ್ರು ಅಷ್ಟು ತೊಗೊಂಡ್ರೆ ಕಲರ್ ಶೇಡ್ ಆಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಏನೂ ಆಗೋದಿಲ್ಲ, ಗ್ಯಾರಂಟಿ ಕೊಡ್ತೀವಿ ನಾವು ಅಂತ. ಸರಿ ತೊಗೊತೀವಿ, ಚೆನ್ನಾಗಿರೋ ಕ್ವಾಲಿಟಿಗೆ ತೊಗೊಳೋಣ ಅಂತ ತೊಗೊಂಡೆ. ಅದ್ರ ಮೇಲೆ ಹಾಕಿದರೆ 1200 ರೂಪಾಯಿ ಆ ಥರ.
ನೆಕ್ಸ್ಟ್ ಬಂದು ನಾನು ಸ್ವಲ್ಪ ಜಾಸ್ತಿ ಟಾಪ್ಸ್ ತೊಗೊಳ್ಳೋಣ ಅಂದ್ಕೊಂಡು ಹೋಗಿ ಜೀನ್ಸ್ ಎಲ್ಲ. ಆದರೆ ಅಲ್ಲಿ ನಂಗೆ ಟಾಪ್ಸ್ ಅಷ್ಟೊಂದು ಇಷ್ಟ ಆಗಿಲ್ಲ. ಹೇಳ್ಬೇಕಂದ್ರೆ ನಾರ್ಮಲಾಗಿ ಇಷ್ಟ ಆಗಿದ್ದೆಲ್ಲ 300 350 ಆ ಥರ ಇದೆ. ಆದರೆ ಆನ್ಲೈನಲ್ಲೇ ಕಮ್ಮಿಗೆ ಸಿಗುತ್ತೆ. ಅದ್ರ ಬದಲು ಅಲ್ಲಿ ತೊಗೊಳೋ ಬದಲು ಅಂತ ಹೇಳ್ಬಿಟ್ಟು ನಾನು ಟಾಪ್ಸ್ ಅಷ್ಟೊಂದು ತೊಗೊಂಡಿಲ್ಲ. ಹೇಳ್ಬೇಕಂದ್ರೆ ನಾನು ಹೋಗಿದ್ದೆ ಅದಕ್ಕೆ, ಅದು ಅಷ್ಟೊಂದು ತೊಗೊಂಡಿಲ್ಲ. ಇಲ್ಲಿ ನೋಡಿ ಇದು ತೊಗೊಂಡೆ. ಇದು 150 ಅಲ್ಲಿ ಹಾಕ್ಬಿಟ್ಟಿದೆ, ತುಂಬ ಸಿಗುತ್ತೆ. ಈ ಥರ ಶರ್ಟ್ ನನ್ನ ಹತ್ರ ತುಂಬ ಇದೆ. ಹೇಳ್ಬೇಕಂದ್ರೆ ಉರ್ಸಲ್ಲಿ ತೊಗೊಂಬಂದಲ್ಲ 500 ಅಲ್ಲಿ, ಇದು 150. ನೋಡಿ ಈ ಕಲರ್ ತೊಗೊಂಡೆ. ಕಲರ್ ನನ್ನ ಹತ್ರ ಇಲ್ಲ ಅನ್ನಿಸ್ತು, ಅದಕ್ಕೆ ಇದು ತೊಗೊಂಡೆ. ಇದು ನನ್ನ ಫ್ರೆಂಡ್ ಹೋದಾಗ ಸಿಗಲಿಲ್ಲ ಅಂತ ಅವ್ರಿಗೆ, ನನಗೆ ಮಾತ್ರ ಸಿಕ್ತು. ನೋಡಿ ಚೆನ್ನಾಗಿದೆ. ಇದೊಂದು ತೊಗೊಂಡೆ. ನಾನು ಇನ್ನೂ ಒಂದೆರಡು ತೊಗೊಳ್ಬೇಕಾಗಿತ್ತು ಅಂತ ಅನ್ನಿಸ್ತು ಮನೆಗೆ ಬಂದಮೇಲೆ. ಇದೊಂದು ಅದೇ ಶರ್ಟ್ ನಂತರ ಜಾಸ್ತಿ ಇದೆ, ಅದಕ್ಕೆ ಜಾಸ್ತಿ ಆಗುತ್ತೆ ಅಂತ ತೊಗೊಂಡಿಲ್ಲ. ನೆಕ್ಸ್ಟು ಬ್ಲ್ಯಾಕ್ ಒಂದು ಬ್ಲ್ಯಾಕಲ್ಲಿಲ್ಲ ಶರ್ಟ್, ಅದಕ್ಕೆ ತೊಗೊಂಡಿದ್ದು. ಫುಲ್ ಹ್ಯಾಂಡ್ಸೆ, ಎಲ್ಲ ಫುಲ್ ಹ್ಯಾಂಡ್ಸೇ ತೊಗೊಂಡಿರೋದು. ನಂಗೆ ಫುಲ್ ಹ್ಯಾಂಡ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಹ್ಯಾಂಡ್ಸ್ ತೊಗೊತೀನಿ. ಜಾಸ್ತಿ ಯೂಸ್ ಮಾಡೋ ಫುಲ್ ಹ್ಯಾಂಡ್ಸು ಇಲ್ಲ ಸ್ಲೀವ್ಲೆಸ್ಸು, ಈ ಥರದ್ದೆಲ್ಲ ನಾರ್ಮಲ್ ಡೈಲಿ ಯೂಸ್ ಮಾತ್ರ ಯೂಸ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿರಲ್ಲ. ಇದು ಹೈಲೈಟ್ ಆಗ್ತಿದೆ, ಗೋಲ್ಡು ಸಕ್ಕತ್ತಾಗಿದೆ. ಇದು ಕೂಡ 150ನೇ. ಇವೆಲ್ಲ ಎತ್ತಿಡ್ಬೇಕು, ಅದಕ್ಕೆ ನಿಮ್ಗೆ ನೋಡ್ಸ್ಬಿಡೋಣ, ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಏನು ತೊಗೊಂಡೆ ಅಂತ ಹೇಳ್ಬಿಟ್ಟು ಅಂತ. ನೆಕ್ಸ್ಟ್ ರೆಡ್ ಟಾಪ್ ಇದೆ ನನ್ನ ಹತ್ರ ಆಲ್ರೆಡಿ, ಆದ್ರೇನು ಹಂಗಲ್ಲಿ ಇದು ರೆಡ್ ಇಷ್ಟ ಆಯಿತು, ಸರಿ ತೊಗೊಳೋಣ ಅಂತ ತೊಗೊಂಡೆ ಅಷ್ಟೇ. ಇನ್ನು ಯಾವ ತೊಗೊಳ್ಬೇಕು ಕನ್ಫ್ಯೂಸಲ್ಲಿದೆ ಹೇಳ್ಬೇಕಂದ್ರೆ. ನೋಡಿ ಇದು ಈ ಥರ ಬರುತ್ತೆ, ಹ್ಯಾಟ್ ಬರುತ್ತೆ, ಏನೋ ಡಿಫ್ರೆಂಟ್ ಆಗಿರುತ್ತೆ ಅಂತ ತೊಗೊಂಡೆ. ಎಲ್ಲ ಒಂದೇ ಬ್ರ್ಯಾಂಡ್ ಇದೆ, ZR. ಇದು MRP ಬಂದು 1000 ಇದೆ. ನೋಡಿ ಫ್ಲಾನ್ಸ್ ಚಮ್ಕಿ ಲೈಟಾಗಿ ಪಾರ್ಟಿ ವೇರ್ ಆ ಥರ ಚೆನ್ನಾಗಿರುತ್ತೆ. ನಂಗೆ ರೆಡ್ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ. ಇದೊಂದು ಇದು ಮೂರು ಒಂದು ಹತ್ರ ತೊಗೊಂಡಿದ್ದು, ಅದು ಜೀನ್ಸ್ ಒಂದು ಹತ್ರ ತೊಗೊಂಡು, ಇದು ಬೇರೆ ಹತ್ರ ತೊಗೊಂಡಿದ್ದು. ಇದು ನಾರ್ಮಲ್ ಜೀನ್ಸ್ ಮೇಲೆ ಎಲ್ಲ ಹಾಕ್ಕೊಬೋದು, ಇಲ್ಲ ಡೈಲಿ ವೇರ್ ಕೂಡ ಯೂಸ್ ಮಾಡ್ಬೋದು ಅಂತ ತೊಗೊಂಡೆ. ಇದು ಬಂದು ನೋಡಿ ಈ ಥರ ಬರುತ್ತೆ, ಫುಲ್ ದೊಡ್ಡದಾಗಿ ಬರುತ್ತೆ, ಲೂಸ್ ಆ ಥರ. ಇದು ಒಳಗಡೆ ಒಂದು ಇದು ಹಾಕ್ಕೊಬೇಕು. ಇಲ್ಲಿ ಸ್ಲೀವ್ಸ್ ನೋಡಿ ಇಷ್ಟು ದೊಡ್ಡದು ಹೋಲ್ ಬರುತ್ತೆ, ಈ ಥರ ಚೆನ್ನಾಗಿದೆ. ಇಷ್ಟ ಆಯ್ತು ನನಗೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ನಂಗೆ ಫೇವ್ರೇಟ್ ಕಲರ್ ಅಲ್ವಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇಷ್ಟ ಆಯಿತು. ಇದು ಎಷ್ಟು ಅಂದರೆ ಸೇಮ್ ಇದೆ, ಇನ್ನೊಂದು ತೊಗೊಂಡೆ ಸೇಮ್. ಇದು ಥರ ಕ್ರೀಮ್ ಕಲರು ಸೇಮ್ ಬಟ್ಟೆ. ನನಗೆ ಇದು ಕೂಡ ಅನ್ನಿಸ್ತು ಇನ್ನೂ 2 ತೊಗೊಬೇಕಾಗಿತ್ತು ಅಂತ. 150 2 ಬಂದು, ಇದೆರಡು 150 ಅಷ್ಟೇ. ತೊಗೊಂಡಿದ್ದೆ ಚೆನ್ನಾಗಿರ್ತಾಯಿತ್ತು ಅಂತ ಆಮೇಲೆ ಫೀಲ್ ಆದೆ, ಇನ್ನೇನು ಮಾಡೋದು ಅಂತ ಹೇಳಿ ಸೋಕೆ. ನೋಡಿ ಇವೆರಡು ಕೂಡ ತುಂಬ ಚೆನ್ನಾಗಿದೆ. ಇನ್ನೂ 2 ತೊಗೊಬೇಕಾಗಿತ್ತೆ ಅನಿಸ್ತು. ನೆಕ್ಸ್ಟ್ ಅಲ್ಲೇ 100 ರೂಪೀಸ್ ಟಿ ಶರ್ಟ್. ಇದು ಇಷ್ಟ ಆಯಿತು ಅಂತ ತೊಗೊಂಡು ಡೈಲಿ ಯೂಸ್ಗೂ ಮಾಡ್ಬೋದು, ಇಲ್ಲ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೂ ಕೂಡ ಮಾಡ್ಬೋದು. ಬಜಾರ್ ಬೇಕಾದ್ರೆ ಬ್ಯಾಕ್ ಬರುತ್ತೆ, ಚೆನ್ನಾಗಿದೆ ಅಲ್ವಾ, ಇಷ್ಟ ಆಯಿತು. ಇದೊಂದು ಇದು ಓಕೆ, ನಂಗೆ ಒಂದು ತೊಗೊಂಡು ತಡಿಸ್ಪೆ, ಅದೆಲ್ಲ 2 ತೊಗೊಂಡಿದ್ದೆ ಚೆನ್ನಾಗಿರ್ತಾಯಿದ್ದಿಲ್ಲ ಅನಿಸ್ತು. ನೆಕ್ಸ್ಟ್ ಈ ಟಿ ಶರ್ಟ್ ತೊಗೊಂಡಿದ್ದು 100 ಇದು 100 ಅಲ್ಲೇ ಸುಬ್ಬಕ್ಕೆ ತೊಗೊಂಡೆ. ಇದು ಬ್ಲೂ, ನಾನು ವೇರ್ ಮಾಡ್ತೀನಿ ಇದನ್ನು. ನೋಡಿ ಇದು ಬ್ಲೂ ಕಲರು ಸುಬ್ಬುಗೆ ಸರಿ ಹೋಗುತ್ತೆ, ಲೂಸ್ ಓವರ್ ಸೈಜ್ ಅಂತ ಹೇಳಿ ತೊಗೊಂಡೆ. ಸುಬ್ಬು ಏನೋ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇಷ್ಟ ಆದರೆ ಹಾಕ್ಕೊಳ್ತೀನಿ, ಇಲ್ಲಾಂದರೆ ನಾನು ಹಾಕ್ಕೊತೀನಿ. ನನಗೆ ಇಷ್ಟನೇ ಓವರ್ ಸೈಜ್ ಎಲ್ಲ. ಇದು ನಂಗೆ ತುಂಬ ಇಷ್ಟ ಆಗ್ತದೆ. ಇದು ನಾನು ವೇರ್ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಆಯ್ತು ಈ ಆರೆಂಜ್ ಕಲರು, ಸಮ್ಮರ್ ಸಕ್ಕತ್ತಾಗಿರುತ್ತೆ. ಇದೊಂದು ಎಲ್ಲ 100 ಇದು. ನೆಕ್ಸ್ಟ್ ಬಂದು ಇದು ತೊಗೊಂಡೆ. ಇದು ನನ್ನ ಮೊನ್ನೆ ಜಾತ್ರೆಯಲ್ಲಿ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೊಗೊಂಬಂದೆ. ಇದು 100 ಮೆಜೆಸ್ಟಿಕ್ಕಲ್ಲಿ. ನಾನು ಚಿಕ್ಕಪೇಟೆಗೆ ಬಂದು ಕೇಳಿದ್ರೆ 75, 150ಗೆ 2 ಮಾರ್ತಾಯಿದ್ರು. ಇನ್ನೇನು ಮಾಡಿ ತೊಗೊಂಡ್ಬಿಟ್ಟಿದ್ದೀವಿ, ಮತ್ತೆ ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಒಂದು ಬ್ರೌನ್, ಒಂದು ಗ್ರೀನ್, ಡಾರ್ಕ್ ಗ್ರೀನ್, 100 ಇದು ಕೂಡ. ಇದು ಡೈಲಿ ಯೂಸ್ ಮಾಡೋಕ್ಕಂತ ತೊಗೊಂಡಿದ್ದು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ನೆಕ್ಸ್ಟ್ ಬಂದು ಈ ಬ್ಯಾಗ್ ತೊಗೊಂಡಿದ್ದೀನಿ. ಇದರಲ್ಲಿ ಆಲ್ರೆಡಿ ಪ್ಯಾಕ್
ಇದೆ ತುಂಬ. ನೋಡಿ ಬ್ಯಾಗ್ 200 ಇದು. ಸರಿ, ನಾನು ಯಾವ್ದಾದ್ರು ಲೆಂತ್ ಬ್ಯಾಗ್ ತೊಗೊಳೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ನಾನು ಜಾಸ್ತಿ ಯೂಸ್ ಮಾಡೋದು ಅದೇ. ಇಲ್ಲಿ ವ್ಯಾನಿಟಿ ಬ್ಯಾಗ್ ನಾನು ಯೂಸ್ ಮಾಡಲ್ಲ, ನನಗೆ ಅದು ಬಿದ್ದೋಗ್ತಾ ಇರುತ್ತೆ, ಅನ್ಕಂಫರ್ಟಬಲ್ ಫೀಲಿಂಗ್ ನನಗೆ. ಇಲ್ಲಿ ನೋಡಿ, ಇಲ್ಲೊಂದು 200 ಇದು ತುಂಬ ವರ್ತು. ನನ್ನ ಹತ್ರ ಫಸ್ಟ್ ಇದು ಎಲ್ಲ ಹಳೇದಾಗೋಗಿದೆ, 1 ಇಯರ್ ಯೂಸ್ ಮಾಡಿದ್ದೀನಿ, ಚೆನ್ನಾಗಿ ಯೂಸ್ ಮಾಡಿದ್ದೀನಿ. ನಾನು ಸ್ಪೇಸ್ ಜಾಸ್ತಿ ಬೇಕು ಲೆಂತ್ ಬ್ಯಾಗಲ್ಲಿ, ಒಳಗಡೆ ಜಾಸ್ತಿ ಇಡಿಸ್ಬೇಕು, ಆ ಥರದ್ದು ಬೇಕು ಅಂತ ತೊಗೊಂಡು. ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ ನೋಡಿ, ಹಿಂಗೂ ಇಟ್ಕೊಂಡು ಹೋಗ್ಬೋದು ಬೇಕಂದರೆ, ಹಿಂಗೆ ಇಲ್ಲಾಂದರೆ ಹಿಂಗೆ ಹಾಕ್ಕೊಂಡು ಹೋಗ್ಬೋದು. ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೂ 2 ಜಿಪ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಸೈಡಲ್ಲಿ ಕೂಡ ಕೊಟ್ಟಿದ್ದಾರೆ ಏನಾದರೂ ಚೈನ್ಸ್ ಆ ಥರ ಚಾಕ್ಲೇಟ್ಸ್. ನಾನು ಮಿಕ್ಸ್ ಚಾಕ್ಲೇಟ್ ಇಟ್ಕೊಂಡಿದ್ದೀನಿ. ಈ ಥರ ಸ್ಪೇಸ್ ತುಂಬ ಇದೆ. ಇದು ನೋಡಿ, ಇದರಲ್ಲೆಲ್ಲ ಟಿಶ್ಯೂಸ್, ಸ್ಕಿನ್ ಕೇರು ಏನೇನು ಬೇಕೋ ಆ ಥರದ್ದು. ಈ ಕಡೆ ಫೋನು, ವ್ಯಾಲೆಟ್ ಇಟ್ಕೊತೀನಿ. ವಾಟ್ಸ್ ಇನ್ ಬ್ಯಾಗ್ ತುಂಬ ಜನ ಮಾಡ್ತಾರೆ, ನನಗೇನು ಅದ್ರ ಮೇಲೆ ಅಷ್ಟೊಂದು ನೋಡಿಸ್ಬೇಕಂತ ಇಂಟ್ರೆಸ್ಟ್ ಇಲ್ಲ, ಬೇಕಂದರೆ ಮಾಡ್ತೀನಿ, ಏನೇನು ಇರ್ತೀನಿ ಅಂತೇಳಿ. ಇದು ಕೂಡ 200 ಹೇಳಿದ್ನಲ್ವ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಇದೆ. ಇಷ್ಟೇ ನನ್ನ ಶಾಪಿಂಗ್ ಹೇಳ್ಬೇಕಂದ್ರೆ. ನಾನು ತಿನ್ನೋದೆಲ್ಲ ತಿಂದ್ವಿ, ವೀಡಿಯೋಸಲ್ಲಿ ಬರ್ಬೋದು ಎಲ್ಲ. ಇದು ಶೂ ಲಾಸ್ಟ್ ಅಂತ ತೊಗೊಂಡಿದ್ದು. ಎಷ್ಟು ಹುಡುಕಿದ್ದೀನಿ ಅಂದರೆ ಶೂಗೆ, ನಂಗೆ ಯಾವುದು ಇಷ್ಟನೇ ಆಗಿಲ್ಲ. ಮತ್ತು ಮೆಜೆಸ್ಟಿಕಲ್ಲಿ ಹುಡುಕಿದ್ರೆ ಇಷ್ಟ ಆಗಿಲ್ಲ. ಆಮೇಲೆ ಬಂದು ಚಿಕ್ಕಪೇಟೆಯಲ್ಲಿ ಶಾಪ್ಸೇ ಸಿಕ್ಕಿಲ್ಲ ನನಗೆ. ಬೇರೆ ರೂಟಲ್ಲಿ ಹೋಗಿದ್ವಿ, ಶಾಪ್ಸ್ ಸಿಕ್ಕಿಲ್ಲ. ಸೆರೆ ಅಂತೇಳ್ಬಿಟ್ಟು ಒಂದು ಶಾಪ್ ಸಿಕ್ತು, ಕೇಳಿ ಚಿಕ್ಕ ಅಂಗಡಿ ಇತ್ತು. ಮತ್ತು ಅವ್ರು ಗೋಡನ್ ಕರ್ಕೊಂಡೋಗಿ ಅಲ್ಲಿ ತುಂಬ ಶೂಸ್ ನೋಡಿಸಿದ್ರು. ಓಕೆ, ಇದು ಓಕೆ ಅಂತೇಳ್ಬಿಟ್ಟು ತೊಗೊಂಡೆ. ಫಸ್ಟ್ ಒಂದು ವೈಟ್ ಶೂ ಇತ್ತು. ನಾನು ಅಷ್ಟೊಂದು ಶೂ ಫ್ಯಾನ್ ಅಲ್ಲ ಹೇಳ್ಬೇಕಂದ್ರೆ. ಶೂ ಸರಿ ತೊಗೊಳೋಣ ಅಂತೇಳ್ಬಿಟ್ಟು, ಅದು ಮನೆ ಚೇಂಜ್ ಆದಾಗ ಅದು ಏನು ಕಲರ್ ಆಗೋಗಿದೆ. ವೈಟ್ ಶೂ ಇತ್ತು ನನ್ನ ಹತ್ರ. ಫಸ್ಟು ಆನ್ಲೈನ್ ಆರ್ಡ್ರ್ ಮಾಡಿ ತೊಗೊಂಡೆ ಫ್ಲಿಪ್ಕಾರ್ಟಲ್ಲಿ. ಸರಿ, ಇವಾಗ ಇನ್ನೊಂದು ತೊಗೊಳೋಣ ಅಂತ ತೊಗೊಂಡಿದ್ದೀನಿ. ಬಾಕ್ಸಲ್ಲೇ ಎತ್ಕೊಂಬಂದೆ ಇದನ್ನು, ಇದು ಡ್ಯಾಮೇಜ್ ಆಗಬಾರ್ದು ಅಂತೇಳಿ. ಚೆನ್ನಾಗಿದೆ ಅಲ್ವಾ? ನಂಗೆ ಇಷ್ಟ ಆಯ್ತು ಈ ಶೂ ಹೇಳ್ಬೇಕಂದ್ರೆ. ಬ್ಲೂ ಬಂದಿದೆ, ಲೈಟ್ ಬ್ಲೂ ವೈಟ್ ಕಾಂಬಿನೇಷನು. ಕೊರಿಯನ್ ಅವರೆಲ್ಲ ಈ ಥರದ ಹುಡುಗಿರು ಹಾಕ್ಕೊಳೋದು. ಓಕೆ, ವೈಟ್ ಕೂಡ ಅಷ್ಟೊಂದಿಲ್ಲ. ಫಸ್ಟ್ ನನ್ನ ಹತ್ರ ವೈಟ್ ಶೂ ಇದು ತುಂಬ ವೈಟ್ ಇತ್ತದು, ಇದೇನು ಅಷ್ಟೊಂದು ವೈಟ್ ಕೂಡ ಇಲ್ಲ. 7 ಇದು ತುಂಬ ಚೆನ್ನಾಗಿದೆ. ಇದು ಅವರು 750 ಹೇಳಿದ್ರು, ನಾನು 500ಗೆ ಮಾತಾಡಿ ತೊಗೊಂಡೆ. ಚೆನ್ನಾಗಿದೆ, ಕರೆಕ್ಟ್ ಸೈಜ್ ಇದೆ, ಚೆನ್ನಾಗಿದೆ. ನಂಗೆ ಇಷ್ಟ ಆಗಿ ತೊಗೊಂಡೆ ಇದನ್ನು. ನನಗೆ ತುಂಬ ನೋಡಿ ನಾರ್ಮಲ್ ಅಂತ ಅನಿಸುತ್ತೆ, ಇದೆ ಅಂತಲೇ ಅನಿಸುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಚೆನ್ನಾಗಿದೆ ಅಲ್ವಾ? ನಾನು 500 ಜಾಸ್ತಿ ಕೊಟ್ಟನೋ ಕಮ್ಮಿ ಕೊಟ್ಟನೋ ಗೊತ್ತಿಲ್ಲ. ನಾನು 400 ಕೇಳಬೇಕಾಗಿತ್ತು, ಒಂದು 500ಗೆ ಅವ್ರು ಒಪ್ಕೊಂಡ್ಮೇಲೆ. ಸರಿ, ನಾನು ಅಷ್ಟು ಬಾರ್ಗಿಂಗ್ ಮಾಡ್ತೀನಿ ಚೆನ್ನಾಗಿ, ಅದು ಅಷ್ಟೊಂದು ಓವರ್ ಬಾರ್ಗಿಂಗ್ ಮಾತ್ರ ಬರಲ್ಲ ಅನ್ನೋದು. ಇಷ್ಟೇ ನಾನು ಶಾಪಿಂಗ್ ಮಾಡಿದ್ದು ಚಿಕ್ಕಪೇಟೆಯಲ್ಲಿ. ಇದಕ್ಕೆ ಬಿಲ್ ಜಾಸ್ತಿನೇ ಆಯ್ತು ಹೇಳ್ಬೇಕಂದ್ರೆ. ಅದರಲ್ಲಿ ಜ್ಯೂಸು, ಸೆಂಟ್ರಲ್ ಜ್ಯೂಸ್ಗಳೆಲ್ಲ ಕುಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಇಷ್ಟೇ ನಾನು ಶಾಪಿಂಗ್ ಮಾಡಿರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ನೋಡಿದ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಹಂಗೆ ಬರುತ್ತೆ ನಿಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.